Hello students, how are you? Welcome back to online classes. So after a long gap, so we did not take the class because of some reason. So anyhow, so today let us start the 5th standard. So first, I think science I have started. ನಾನು ಆಲ್ರೆಡಿ ಸೈನ್ಸ್ ಸ್ಟಾರ್ಟ್ ಮಾಡಿದೆ ಅನ್ಕೋತೀನಿ. ಎನಿಹೌ ಒನ್ಸ್ ಅಗೇನ್ ನಾವೆಲ್ಲ ರೀಕಾಲ್ ಮಾಡೋಣ. ಒಂದು ಪೀರಿಯಡ್ ಮಾಡಿದ್ದೆ ಇರಲಿ. ಸೊ ದ ಫಸ್ಟ್ ಲೆಸನ್ ಈಸ್ ಪ್ಲಾಂಟ್ ಲೈಫ್. Plant life, class 5th. ಇಲ್ಲಿ ನೋಡಿ ಮಕ್ಕಳ. So before going to start the lesson, plant life, here it is given some of the warm-up activities. So listen, unscramble the letters to get the names of parts of a plant. Here it is given, that is unscramble letters. So we have to arrange these letters. We will get a word. So that resembles or that corresponds to plant body. Okay, listen, here it is given. See, SAEVEL. So I will write here. So first one is, so SAEVEL. Second one, TMSE. Third one, FROSELW. Fourth one, TURIFS. Fifth one, RABNSHEC. Then sixth one, TOROS. ನೋಡಿ, ಇಲ್ಲೇನಿಲ್ಲ, ಇಲ್ಲಿ ಅನ್ಸ್ಕ್ರಾಂಬಲ್ ವರ್ಡ್ ಅದೇ ಲೆಟರ್ಸ್ ಅವೆ. ಸೊ ಇದನ್ನು ನಾವು ಅರೇಂಜ್ ಮಾಡಿದ್ರೆ ವಿ ವಿಲ್ ಗೆಟ್ ಎ ಪಾರ್ಟ್ ಆಫ್ ಎ ಪ್ಲ್ಯಾಂಟ್. ಸೊ ಒಂದು ಪ್ಲ್ಯಾಂಟ್ದು ಒಂದು ಪಾರ್ಟ್ ಬರ್ತದೆ. ಎಕ್ಸಾಂಪಲ್ SAEVEL ಜೋಡಿಸಿದ್ರೆ ಲೀವ್ಸ್ ಮೀನ್ಸ್ ಎಲೆಗಳು. LEAVES ಲೀವ್ಸ್ ಆಯಿತು. ನೆಕ್ಸ್ಟ್ ಇದು ನೋಡಿ, STEM ಸ್ಟೆಮ್. ನೆಕ್ಸ್ಟ್ ಇದು ನೋಡಿ, FLOWERS ಫ್ಲವರ್ಸ್. ಇಲ್ಲಿ ನೋಡಿ, ಫ್ರೂಟ್ಸ್, FRUITS ಫ್ರೂಟ್ಸ್. ಇದು ನೋಡಿ, ಬ್ರಾಂಚಸ್. ಸೊ BRANCHES ಬ್ರಾಂಚಸ್. ಇದು ನೋಡಿ, ರೂಟ್ಸ್, ROOTS. ನೋಡಿ, ಇವೆಲ್ಲ ದಿಸ್ ಆರ್ ಆಲ್ ದ ಪಾರ್ಟ್ಸ್ ಆಫ್ ದಿ ಪ್ಲ್ಯಾಂಟ್ಸ್. ನೋಡಿ. ಸೊ ಇಲ್ಲಿ ನಮಗೆ ಈ ವರ್ಡ್ಸ್ನ ಜೋಡಿಸಿದ್ರೆ, ಈ ಲೆಟರ್ಸ್ನೆಲ್ಲ, ಈ ಅನ್ಸ್ಕ್ರಾಂಬಲ್ಡ್ ಲೆಟರ್ಸ್ನ ನಾವು ಅರೇಂಜ್ ಮಾಡಿದ್ರೆ ವಿ ವಿಲ್ ಗೆಟ್ ಸಚ್ ವರ್ಡ್ಸ್. ಸೊ ದೋಸ್ ವರ್ಡ್ಸ್ ಬಿಲಾಂಗ್ಸ್ ಟು ಪಾರ್ಟ್ಸ್ ಆಫ್ ದಿ ಪ್ಲ್ಯಾಂಟ್. ನೋಡಿ, ಇವೆಲ್ಲ ದಿಸ್ ಆರ್ ಆಲ್ ದ ಪಾರ್ಟ್ಸ್ ಆಫ್ ದಿ ಪ್ಲ್ಯಾಂಟ್. ಲೀವ್ಸ್ ಅಂದರೆ ಗೊತ್ತು, ಸ್ಟೆಮ್ಸು, ಫ್ಲವರ್ಸು, ಫ್ರೂಟ್ಸು, ಬ್ರಾಂಚಸ್ಸು, ರೂಟ್ಸು. ಸೊ ಲೆಟ್ ಅಸ್ ಸಿ. ಸೊ ಇನ್ ಅವರ್ ಪ್ಲಾಂಟ್ ಲೈಫ್, ನೋಡಿ, ಈ ಪ್ಲಾಂಟ್ ಲೈಫಲ್ಲಿ ಏನೇನೆಲ್ಲ ಇದೆ ಅನ್ನೋದು ನೋಡೋಣ. ಲಿಸನ್. ಸೊ ಪ್ಲಾಂಟ್ ಲೈಫ್, ಫಸ್ಟ್ ಲೆಸನ್. ಸೊ ಒನ್ಸ್ ಅಗೇನ್ ಐ ವಿಲ್ ರೀಡ್. ಸೊ ಲಿಸನ್. The process by which a living thing produce more of its kind is called reproduction. So plant life ಅಲ್ಲಿ ಫಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು reproduction. What is meant by reproduction? So reproduction means the organism which give the birth to their young ones. In simple we can say like that. The organisms which can give their own, or which can give ಬರ್ತ್ ಟು ದೇರ್ ಯಂಗ್ ಒನ್ಸ್. ಸೊ ಯಾವ ಆರ್ಗ್ಯಾನಿಸಮ್ಸು ತನ್ನನ್ನೇ ಹೋಲ್ತಕ್ಕಂಥ ಸೇಮ್ ಸಿಮಿಲಾರಿಟಿ. ಸೊ ಎಕ್ಸಾಂಪಲು, ಒಂದು ಬೆಕ್ಕಿನ ಮರಿನೇ ಉತ್ಪತ್ತಿ ಮಾಡ್ತದೆ. ಹಾಗೆಯೇ ಒಂದು ನಾಯಿ ಮರಿನೇ ಉತ್ಪತ್ತಿ ಮಾಡ್ತದೆ. ಸೊ ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯನೇ ಸೃಷ್ಟಿ ಆಗ್ತಾನೆ. ಹಾಗೆಯೇ ಒಂದು ಪ್ಲ್ಯಾಂಟು, ಎಕ್ಸಾಂಪಲು ಒಂದು ಹೈಬಿಸ್ಕಸ್ ಪ್ಲ್ಯಾಂಟಲ್ಲಿ ಹೈಬಿಸ್ಕಸ್ ಪ್ಲ್ಯಾಂಟೇ ಉಟ್ಕೊಳ್ತದೆ. ಸೊ ಹಾಗೆಯೇ ಒಂದು ಪೀ ಪ್ಲ್ಯಾಂಟಲ್ಲಿ ಪೀ ಪ್ಲ್ಯಾಂಟು. ಸೊ ಈಗ ವೆರೈಟೀಸ್ ಆಫ್, ಈಗ ನಾವು ವೇರಿಯಸ್ ಯಾವುದೇ ರಿಪ್ರೊಡಕ್ಷನ್ ತನ್ನನ್ನೇ ಹೋಲ್ತಕ್ಕಂಥ ಜೀವಿನ ಸೃಷ್ಟಿ ಮಾಡ್ತದೆ. ದಟ್ ಈಸ್ ಕಾಲ್ಡ್ ಆಸ್ ರಿಪ್ರೊಡಕ್ಷನ್. ಅಂಡರ್ಸ್ಟುಡ್? ಏನು? ದ ಪ್ರೊಸೆಸ್ ಬೈ ವಿಚ್ ಲಿವಿಂಗ್ ಥಿಂಗ್ ಪ್ರೊಡ್ಯೂಸಸ್ ಮೋರ್ ಆಫ್ ಇಟ್ಸ್ ಕೈಂಡ್. ಮೋರ್ ಆಫ್ ಇಟ್ಸ್ ಕೈಂಡ್ ಮೀನ್ಸ್ ವಾಟ್? ತನ್ನನ್ನೇ ಹೋಲ್ತಕ್ಕಂಥ ಸೇಮ್ ಸಿಮಿಲಾರಿಟಿ ಇನ್ ಆಲ್ ದ ಸ್ಟ್ರಕ್ಚರ್ಸ್ ಈಸ್ ಕಾಲ್ಡ್ ರಿಪ್ರೊಡಕ್ಷನ್. Just like all other living things, plants also produce more of their own kind.
ಅದರ್ ಲಿವಿಂಗ್ ಥಿಂಗ್ಸ್ ಹೇಗೆ ನಾವು ಆರ್ಗ್ಯಾನಿಸಮ್ಸ್ ಅಂತ ತಗೋತೀವೋ, ಪ್ರಾಣಿಗಳು ಅಂತ ತಗೋತೀವಿ, ಅನಿಮಲ್ಸ್ ಅಂತ, ಹಾಗೆಯೇ ಪ್ಲ್ಯಾಂಟ್ಸು ಸಹ. ಎಕ್ಸಾಂಪಲು, ಹೈಬಿಸ್ಕಸ್ ಪ್ಲ್ಯಾಂಟಿಂದ ಮ್ಯಾಂಗೋ ಪ್ಲ್ಯಾಂಟ್ ಉತ್ಪತ್ತಿ ಆಗೋದಿಲ್ಲ, ಅಥವಾ ಮ್ಯಾಂಗೋ ಪ್ಲ್ಯಾಂಟಿಂದ ಇನ್ನೊಂದು ಬ್ಯಾನಿಯನ್ ಪ್ಲ್ಯಾಂಟ್ ಉತ್ಪತ್ತಿ ಆಗೋಲ್ಲ. ಸೇಮ್ ಇರ್ತಕ್ಕಂಥ ಪ್ಲ್ಯಾಂಟ್ಸು ಬರ್ತದೆ. ಅರ್ಥ ಆಯ್ತಲ್ಲ? ಸೊ ಪ್ಲ್ಯಾಂಟ್ಸ್ ಆಲ್ಸೋ ಪ್ರೊಡ್ಯೂಸ್ ಮೋರ್ ಆಫ್ ದೇರ್ ಓನ್ ಕೈಂಡ್. ಪ್ಲ್ಯಾಂಟ್ಸ್ ರಿಪ್ರೊಡ್ಯೂಸ್ ಮೋಸ್ಟ್ಲಿ ಥ್ರೂ ಸೀಡ್ಸ್. ಹೇಗೆ ರಿಪ್ರೊಡ್ಯೂಸ್ ಆಗ್ತದೆ ಪ್ಲ್ಯಾಂಟ್ಸ್ ಅಂದರೆ ಥ್ರೂ ಸೀಡ್ಸ್. ಸಮ್ ಪ್ಲ್ಯಾಂಟ್ಸ್ ರಿಪ್ರೊಡ್ಯೂಸ್ ಥ್ರೂ ಅದರ್ parts of their body such as stems, leaves and roots. Most of the plants reproduce through seeds. Seeds ಇಂದನೇ ರಿಪ್ರೊಡಕ್ಷನ್ ಆಗೋದು. ಆದರೆ ಇನ್ನು ಕೆಲವು ಪ್ಲ್ಯಾಂಟ್ಸು, ಸಮ್ ಪ್ಲ್ಯಾಂಟ್ಸ್ ರಿಪ್ರೊಡ್ಯೂಸ್ ಥ್ರೂ ಅದರ್ ಪಾರ್ಟ್ಸ್ ಆಫ್ ದೇರ್ ಬಾಡಿ. ಅದರ್ ಪಾರ್ಟ್ಸ್ ಮೀನ್ಸ್ ಸ್ಟೆಮ್ಮಿಂದ ಆಗ್ಬೋದು, ಲೀವ್ಸಿಂದ ಆಗ್ಬೋದು, ರೂಟ್ಸಿಂದ ಆಗ್ಬೋದು. ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಸಿ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈ ಸೀಡ್ಸ್. ಸೀಡ್ಸಿಂದ ಹೇಗೆ ಒಂದು ನ್ಯೂ ಪ್ಲ್ಯಾಂಟು ಅರೈವ್ ಆಗ್ತದೆ, ಸೊ ನ್ಯೂ ಪ್ಲ್ಯಾಂಟು ಒರಿಜಿನೇಟ್ ಆಗ್ತದೆ ನೋಡೋಣ. ಲೆಟ್ ಅಸ್ ಸಿ. You must have noticed that most fruits have seeds. A fruit may have 1, 2 or many seeds inside it. The seeds, when planted in the soil, grow into seedlings. Okay, listen. Seedlings grow into new plants and again bear fruits that have seeds. The process during which a seed grows into a seedlings is called germination. So once again, you'll notice, you must have noticed that most fruits have seeds. Maximum ಎಲ್ಲ fruits ಅಲ್ಲೂ seeds ಇರ್ತವೆ. Seedless ಇರ್ತವೆ, but very less quantity. ಅಲ್ವಾ? So whatever the fruits we have observed in our surroundings, they all contain seeds only. A fruit may have 1 or 2 or many seeds inside it. 1 ಇರ್ಬೋದು, 2 ಇರ್ಬೋದು, ಬೇಕಾದಷ್ಟು ಇರ್ಬೋದು. The seeds when planted in the soil. So when we are going to plant these seeds in the soil, that seed grow into plant. ಆ ಸೀಡೇ ಗ್ರೋ ಆಗಿ ಪ್ಲ್ಯಾಂಟ್ ಆಗಿ ಗ್ರೋ ಆಗ್ತದೆ. ಸೊ ಡ್ಯೂರಿಂಗ್ ದ ಜರ್ಮಿನೇಷನ್ ಬೇಕಾದಷ್ಟು ಪ್ರೊಸೆಸ್ಗೆ ಅದು ಒಳಪಡ್ತದೆ. ಸೊ ಹೇಗಾಗ್ತದೆ? ಸೊ ಗ್ರೋ ಇಂಟು ಸೀಡ್ಲಿಂಗ್ಸ್. ಫಸ್ಟ್ ಏನಾಗ್ತದೆ? ಸೊ ವೆನ್ ದ ಸೀಡ್ ಈಸ್ ಇನ್ಸೈಡ್ ದ ಸಾಯಿಲ್. ಸೊ ವೆನ್ ವಿ ಪ್ಲ್ಯಾಂಟ್ ಒನ್ ಸೀಡ್, ಸೊ ಇಟ್ ಗ್ರೋ ಇಂಟು ಸೀಡ್ಲಿಂಗ್ಸ್ ಆಯಿತು. ಅಂದರೆ ಬೀಜ ಹೊಡಿತದೆ ಅಂತೀವಿ ನಾವು, ಮೊಳಕೆ ಹೊಡೆಯೋದು ಅಂತ ನೀವು ಕೇಳಿರ್ಬೋದು. ಸೊ ಇಟ್ ಗ್ರೋಸ್ ಇಂಟು ಸೀಡ್ಲಿಂಗ್ಸ್. ಈ ಸೀಡ್ಲಿಂಗ್ಸ್ ಗ್ರೋ ಇಂಟು ನ್ಯೂ ಪ್ಲ್ಯಾಂಟ್. ಆ ಸೀಡ್ಲಿಂಗ್ಸೇ, ಆ ಮೊಳಕೆ ಬೀಜನೇ ಹೊಸ ಸಸ್ಯವಾಗಿ ಬೆಳೀತದೆ. ಸೊ ದ ಸೀಡ್ಲಿಂಗ್ಸ್ ಗ್ರೋ ಇಂಟು ನ್ಯೂ ಪ್ಲ್ಯಾಂಟ್ ಆ್ಯಂಡ್ ಅಗೇನ್ ಬೇರ್ ಫ್ರೂಟ್ಸ್ ದಟ್ ಹ್ಯಾವ್ ಸೀಡ್ಸ್. ಮತ್ತೆ ಫ್ರೂಟ್ಸ್ ಆಗ್ತದೆ, ಅದು ಪ್ಲ್ಯಾಂಟ್ ಆಗ್ತದೆ, ಆ ಸೀಡ್ಲಿಂಗ್ಸಿಂದ ಪ್ಲ್ಯಾಂಟ್ ಆಗ್ತದೆ, ಮತ್ತೆ ಪ್ಲ್ಯಾಂಟಿಂದ ಫ್ರೂಟ್ಸ್ ಆಗ್ತದೆ, ಮತ್ತೆ ಫ್ರೂಟ್ಸಿಂದ ಸೇಮ್ ಟೈಪ್ ಆಫ್ ಸೀಡ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಲ್ವಾ? ಸೇಮ್ ಟೈಪ್ ಆಫ್ ಫ್ರೂಟ್ಸ್ ಸೀಡ್ಸ್ ಮತ್ತೆ ಬರ್ತದೆ, ಮತ್ತೆ ಅದೇ ಬೀಜ ಮೊಳಕೆ ಹೊಡಿತದೆ, ಪ್ಲ್ಯಾಂಟ್ ಆಗ್ತದೆ, ಮತ್ತೆ ಫ್ರೂಟ್ಸ್ ಬರ್ತದೆ. ಸೊ ಇದೊಂದು ರೀತಿ ಸೈಕ್ಲಿಕ್ ಪ್ರೊಸೆಸ್ ಇದ್ದಂಗೆ. ಅಂಡರ್ಸ್ಟುಡ್? ಸೊ ದ ಪ್ರೊಸೆಸ್ ಡ್ಯೂರಿಂಗ್ ವಿಚ್ ಎ ಸೀಡ್ ಗ್ರೋಸ್ ಇಂಟು ಎ ಸೀಡ್ಲಿಂಗ್ಸ್ ಇಸ್ ಕಾಲ್ಡ್ ಜರ್ಮಿನೇಷನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಮೀನ್ಡ್ ಬೈ ಜರ್ಮಿನೇಷನ್? ಇಫ್ ಯು ಆಸ್ಕ್ like that, your answer should be like this. The process during which the seed grows into a seedlings. ಬೀಜ ಮೊಳಕೆ ಹೊಡೆಯೋದು. ಸೊ ಬೀಜ ಮೊಳಕೆ ಹೊಡೆಯೋದನ್ನ ನಾವು ಜರ್ಮಿನೇಷನ್ ಅಂತ ಕರಿತೀವಿ. ಸೊ ವೆನ್ ಇಟ್ಸ್ ಎ ಪ್ರೋಸೆಸ್ ದಟ್ ಮೀನ್ಸ್ ಸೀಡ್ ಬಿಕಮ್ಸ್ ಸೀಡ್ಲಿಂಗ್ಸ್. ಸೀಡ್ ಬಿಕಮ್ಸ್ ಸೀಡ್ಲಿಂಗ್ಸ್ ಈಸ್ ಕಾಲ್ಡ್ ಜರ್ಮಿನೇಷನ್. ನೋಡಿ ಇಲ್ಲಿ ಆಗ್ತಿದೆಯಲ್ಲ. ಸೊ ಇದು ಬೀಜ ಇಲ್ಲಿ ಮೊಳಕೆ ಹೊಡಿತಾ ಇದೆ ನೋಡಿ. ಸೊ ಇಲ್ಲೇ ಮೊಳಕೆ ಹೊಡೆದು ಇಲ್ಲಿ ಪ್ಲ್ಯಾಂಟ್ ಆಗಿದೆ ನೋಡಿ. ಇಲ್ಲೂ ಅಷ್ಟೇ ಮೊಳಕೆ ಹೊಡೆದು ಪ್ಲ್ಯಾಂಟ್ ಬರ್ತಾ ಇದೆ. ಸೊ ಇದೆಲ್ಲ ರೂಟ್ಸು. ಅರ್ಥ ಆಯ್ತಾ? ಇನ್ ಆರ್ಡರ್ ಟು ಜರ್ಮಿನೇಟ್ ಪ್ರಾಪರ್ಲಿ ಎ ಸೀಡ್ ಮಸ್ಟ್ ಡ್ರೈ ಬಿಫೋರ್ ಇಟ್ ಈಸ್ ಪ್ಲ್ಯಾಂಟೆಡ್ ಇನ್ ದ ಸಾಯಿಲ್. ಏನು ಮಾಡಬೇಕು ಜರ್ಮಿನೇಷನ್ ಆಗಬೇಕು ಅಂತಂದರೆ, ಯಾವುದೇ ಒಂದು ಸೀಡು ಜರ್ಮಿನೇಷನ್ ಆದ ನಂತರವೇ ಭೂಮಿಗೆ ಬೀಳಬೇಕದು. ಜರ್ಮಿನೇಷನ್ ಯಾವುದೇ ಒಂದು ಸೀಡನ್ನ ಹಾಗೆ ಭೂಮಿಗೆ ಹಾಕೋದಕ್ಕಿಂತ ನೀವು ಗಮನಿಸಿರ್ಬೋದು. ಸೊ ನೀವು ಉಳುಳಿ ಕಾಳು ನೋಡಿರ್ಬೋದು ಮನೆಯಲ್ಲಿ. ಉಳುಳಿ ಕಾಳು ಆಗಿರ್ಬೋದು, ಹೆಸರು ಕಾಳು ಆಗಿರ್ಬೋದು, ಯಾನೇ ಇರಲಿ. ಸೊ ಇವೆಲ್ಲವೂ ಸಹ ನಾವು ಏನು ಮಾಡ್ತೀವಿ, ವೆಟ್ ಕ್ಲಾತಲ್ಲಿ ಅದನ್ನು ಕಟ್ಟಿಟ್ರೆ ಅವು ಸೀಡ್ಲಿಂಗ್ಸ್ ಆಗಿ ಬರ್ತವೆ. ಸೊ ಆ ಸೀಡ್ಲಿಂಗ್ಸ್ನ ತಗೊಂಡೋಗಿ ನಾವು ಭೂಮಿಗೆ ನಾವು ಪ್ಲ್ಯಾಂಟೇಷನ್ ಮಾಡಿದ್ರೆ ಸೊ ಇಟ್ ಕ್ಯಾನ್ ಗ್ರೋ ಈಸಿಲಿ ಆ್ಯಸ್ ಪ್ಲ್ಯಾಂಟ್ ಅಲ್ವಾ? ಸೊ ಇಲ್ಲಿ ನೋಡಿ, ಇನ್ ಆರ್ಡರ್ ಟು ಜರ್ಮಿನೇಟ್ ಪ್ರಾಪರ್ಲಿ ಎ ಸೀಡ್ ಮಸ್ಟ್ ಡ್ರೈ. ಫಸ್ಟ್ ಡ್ರೈ ಮಾಡಬೇಕು ಬಿಫೋರ್ ಇಟ್ ಈಸ್ ಪ್ಲ್ಯಾಂಟೆಡ್ ಇನ್ ದ ಸಾಯಿಲ್. ಚೆನ್ನಾಗಿ ಡ್ರೈ ಆಗಿರಬೇಕು. ಆಫ್ಟರ್ ಇಟ್ ಈಸ್ ಪ್ಲ್ಯಾಂಟೆಡ್ ಇನ್ ದ ಸಾಯಿಲ್ ಎ ಸೀಡ್ ಮಸ್ಟ್ ರಿಸೀವ್ ಏರ್, ವಾಟರ್ ಆ್ಯಂಡ್ ವಾರ್ಮ್ತ್ ಟು ಜರ್ಮಿನೇಟ್. ಪ್ಲ್ಯಾಂಟೇಷನ್ ಮಾಡಿದ ನಂತರ ಅಂದರೆ ವೆನ್ ಇಟ್ ಈಸ್ ಪ್ಲ್ಯಾಂಟೆಡ್ ಇನ್ ದ ಸಾಯಿಲ್ ಅಂದರೆ ನಾವು ಯಾವುದೇ ಬೀಜನ ಭೂಮಿಲಿ ಹಾಕಿದ ನಂತರ, ಸೊ ಭೂಮಿಲಿ ಇಟ್ಟ ನಂತರ, ಸೊ ವೆನ್ ಇಟ್ ಈಸ್ ಪ್ಲ್ಯಾಂಟೆಡ್ ಇನ್ ದ ಸಾಯಿಲ್ ಎ ಸೀಡ್ ಮಸ್ಟ್ ರಿಸೀವ್. ಆ ಸೀಡ್ ಹೇಗಿರಬೇಕು ಅಂತಂದರೆ, ಒಂದು ತಗೊಂಡೋಗಿ ಒಂದಿಷ್ಟು ಮಣ್ಣು ಮುಚ್ಚಿಬಿಡೋದಲ್ಲ ಅಥವಾ ಒಂದಷ್ಟು ನೀರು ಸುರಿಯೋದಲ್ಲ. ಸೊ ಹೇಗಿರಬೇಕು ಅಂದರೆ, ಹೌ ಇಟ್ ಕ್ಯಾನ್ ಬಿ
ಸೊ ಎ ಸೀಡ್ ಮಸ್ಟ್ ರಿಸೀವ್ ಏರ್, ಆ ಸೀಡು ಗಾಳಿನ ಅದು ರಿಸೀವ್ ಮಾಡೋಂಗಿರಬೇಕು. ಸೊ ವಿ ಹ್ಯಾವ್ ಟು ಪ್ರೊವೈಡ್ ಇನ್ ಸಚ್ ಸರ್ಕಮ್ಸ್ಟೆನ್ಸಸ್ ಆರ್ ಇನ್ ಸಚ್ ಆಪರ್ಚುನಿಟಿ ಫಾರ್ ದಟ್ ಸೀಡ್ ಟು ಬಿಕಮ್ ಸೀಡ್ಲಿಂಗ್ಸ್. ಅದು ಸೀಡ್ಲಿಂಗ್ಸ್ ಆಗಬೇಕು, ಜರ್ಮಿನೇಟ್ ಆಗಬೇಕು ಅಂದರೆ ನಾವು ಅಂಥ ಆಪರ್ಚುನಿಟಿ, ಅಂಥ ಒಂದು ಇದನ್ನು ಕ್ರಿಯೇಟ್ ಮಾಡಬೇಕು. ಸೊ ರಿಸೀವ್ ಏರ್, ವಾಟರ್ ಆ್ಯಂಡ್ ವಾಮ್ತ್. ಸೊ ಅಂದರೆ ಅಲ್ಲಿ ಏರ್ನ ರಿಸೀವ್ ಮಾಡಬೇಕು, ವಾಟರ್ನ ರಿಸೀವ್ ಮಾಡಬೇಕು, ಮತ್ತು ವಾಮ್ತ್ ಅಂದರೆ ಒಂದು ರೀತಿ ಟೆಂಪ್ರೇಚರ್ ಇರಬೇಕು. ಸೊ ಇಷ್ಟೆಲ್ಲ ಇದ್ದಾಗ ಮಾತ್ರ ಸೊ ಇಟ್ ಕ್ಯಾನ್ ಜರ್ಮಿನೇಟ್. ಓಕೆ, ಈ ಜರ್ಮಿನೇಷನ್ ಆದಿದ್ದನ್ನ ನಾವು ನೆಕ್ಸ್ಟ್ ಡೇ ಅದು ಇಟ್ ಕ್ಯಾನ್ ಗ್ರೋ ಇಂಟು ಪ್ಲ್ಯಾಂಟ್. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಜರ್ಮಿನೇಷನ್ನ ಮಾಡೋದು. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್, so here you have to concentrate what is meant by germination and seedlings. Seedlings means the seeds when planted in the soil grow into seedlings. That's all. Germination means the process during which a seed grows into a seedlings is called germination. So here I will write, so germination. Germination means the process during which a seed grows into a seedling is called germination. ಸೊ ಯಾರ್ಯಾರು ಬುಕ್ಸ್ ಇಲ್ಲ, ಬುಕ್ಸ್ ತೊಗೊಳ್ಳಿ. ಬುಕ್ಸ್ ಇರಲಾರ್ದವರು ಇದನ್ನೇ ನೋಟ್ಸ್ ಅಂತ ಅಂದ್ಕೊಂಡು ಬರ್ಕೊಳ್ಳಿ. ಆದಷ್ಟು ಬೇಗ ಬುಕ್ಸ್ ತೊಗೊಳ್ಳಿ, ಯಾಕಂದರೆ ಬುಕ್ಸ್ನೆಲ್ಲ ರಿಟರ್ನ್ ಮಾಡಬೇಕು ನಾವು. ಸೊ ಹಂಗಾಗಿ ನಿಮ್ಗೆ ಆಲ್ರೆಡಿ 2-3 ಟೈಮ್ಸ್ ಕಾಲ್ ಮಾಡಾಗಿದೆ. ಸೊ ಬುಕ್ಸ್ನ ರಿಟರ್ನ್ ಮಾಡಬೇಕು, ಬುಕ್ಸ್ನವ್ರು ಫೋರ್ಸ್ ಮಾಡ್ತಿದ್ದಾರೆ. ಸೊ ವಿತಿನ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಒಳಗಡೆ ನೀವು ಆದಷ್ಟು ಬುಕ್ಸ್ ತೊಗೊಳ್ರಿ. ಓಕೆ, ಬುಕ್ಸ್ ಇದ್ದರೆ ನಿಮಗೆ ಲೆಸನ್ ಮಾಡುವಾಗ ಅನುಕೂಲ ಆಗ್ತದೆ. ಅರ್ಥ ಆಯ್ತಾ? ಓಕೆ, ಸೊ ಲೆಟ್ ಅಸ್ ಪಾಸ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. So let us pass on to the next concept, that is structure of a seed. Structure of a seed. Listen, structure of seed. So ನಾವು ಇದುವರೆಗೆ ಸೀಡ್ಸ್ ಇಂದ ಯಾವ ರೀತಿ ಪ್ಲಾಂಟ್ ಗ್ರೋ ಆಗ್ತದೆ, ಸೀಡ್ಸ್ ಇಂದ ಸೀಡ್ಲಿಂಗ್ಸ್ ಜರ್ಮಿನೇಷನ್ ಆಗ್ತದೆ. ಸೊ ನೆಕ್ಸ್ಟ್ ನಾವು ಆ ಸೀಡ್ ಜರ್ಮಿನೇಷನ್ ಆದ ನಂತರ ನಾವು ಅದನ್ನು ಪ್ಲಾಂಟೇಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಎ ಸೀಡ್ ನೋಡಿ. ಸೊ ಪಾರ್ಟ್ಸ್ ಆಫ್ ಎ ಸೀಡ್. ಸೊ ಇಲ್ಲಿ ಕಾಟಿಲಿಡನ್ಸ್, ಸೊ ದಿಸ್ ಕಾಟಿಲಿಡನ್ಸ್. ಸೊ ಇದು ಬೇಬಿ ಪ್ಲ್ಯಾಂಟ್, ಇಲ್ಲಿ ಬರ್ತದಲ್ಲ ಮೊಳಕೆ, ಇದೇ ಬೇಬಿ ಪ್ಲ್ಯಾಂಟ್. ಓಕೆ, ಇದು ಕಾಟಿಲಿಡನ್ಸ್ ಅಂದರೆ ಒಂದು ಬೀಜದಳ. ಸೊ ಸೀಡ್ಸ್ ಆಫ್ ಸಮ್ ಪ್ಲ್ಯಾಂಟ್ಸ್ ಕ್ಯಾನ್ ಬಿ ಸಪರೇಟೆಡ್ ಇಂಟು 2 ಸಿಮಿಲರ್ ಲುಕಿಂಗ್ ಸೀಡ್ ಲೀವ್ಸ್. ನೋಡಿ, ಸೀಡ್ಸ್ ಆಫ್ ಸಮ್ ಪ್ಲ್ಯಾಂಟ್ಸ್ ಕ್ಯಾನ್ ಬಿ ಸಪರೇಟೆಡ್ ಇಂಟು 2 ಸಿಮಿಲರ್ ಲುಕಿಂಗ್ ಸೀಡ್ಸ್ ಲೀವ್ಸ್. ನೋಡಿ, ಸೇಮ್ ಪ್ಲ್ಯಾಂಟ್ದು ಸೀಡ್ಸು ಒಂದೊಂದು ಸೀಡ್ಸ್ಗಿಂತ ಡಿಫ್ರೆಂಟ್ ಆಗಿರ್ತದೆ ಅಂತ, ಸೇಮ್ ಇರೋಂಗಿಲ್ಲ. ಕೆಲವು ಮೇ ಬಿ ಆರ್ ಮೇ ನಾಟ್ ಬಿ. ಸೊ ಲುಕಿಂಗ್ ಸೀಡ್, ಸೊ ಸಿಮಿಲರ್ ಲುಕಿಂಗ್ ಸೀಡ್ ಲೀವ್ಸ್ ಅಂತ. ಈಚ್ ಆಫ್ ದೀಸ್ ಲೀವ್ಸ್ ಈಸ್ ಕಾಲ್ಡ್ ಎ ಕಾಟಿಲಿಡನ್. ಸೊ ಪ್ರತಿಯೊಂದ್ರದ್ದು ಏನಂತ ಕರಿತೀವಿ ನಾವು ಅದನ್ನು ಕಾಟಿಲಿಡನ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಫಿಗರ್ನ, ಕಾಟಿಲಿಡನ್. ಇಫ್ ದ 2 ಕಾಟಿಲಿಡನ್ಸ್ ಆರ್ ಸಪರೇಟೆಡ್, ಅಲ್ಲಿ ಇಫ್ 2 ಕಾಟಿಲಿಡನ್ಸ್ ಸಪರೇಟ್ ಆಗಿದ್ರೆ ಎ ಬೇಬಿ ಪ್ಲಾಂಟ್ ಕ್ಯಾನ್ ಬಿ ಸೀನ್ ಅಟ್ಯಾಚ್ಡ್ ಟು ದ ಕಾಟಿಲಿಡನ್. ಇಫ್ 2 ಕಾಟಿಲಿಡನ್ಸ್ ಆರ್ ಸಪರೇಟೆಡ್, ಅಲ್ಲಿ ಸೀಡ್ಸು 2 ಕಾಟಿಲಿಡನ್ ಆಗಿ ಡಿವೈಡ್ ಆಗಿ ಸಪರೇಟ್ ಆಗಿದ್ರೆ, ಇಫ್ ಇಟ್ ಈಸ್ ಸಪರೇಟೆಡ್ ಲೈಕ್ ದಿಸ್, so it can be seen attached to the cotyledons. A baby plant can be seen attached to the cotyledon. Baby plant, ಇಲ್ಲಿ baby plant ಏನಾಗ್ತದೆ, ಆ ಸೀಡ್ಗೆ ಅಟ್ಯಾಚ್ ಆಗೋ ರೀತಿ ಕಾಣಿಸ್ತದೆ. The cotyledons contains food for the growing baby plant. ಸೊ ಈ ಕಾಟಿಲಿಡನಲ್ಲಿ ಏನಿರ್ತದೆ, ಸೊ ದಿಸ್ ಕಾಟಿಲಿಡನ್ ಕಂಟೈನ್ಸ್ ಫುಡ್ ಫಾರ್ ದ, ಈಗ ಬೆಳೀತಿರ್ತಕ್ಕಂಥ ಬೇಬಿ ಪ್ಲ್ಯಾಂಟ್. ಸೊ ಬೆಳೀತಾ ಇರ್ತಕ್ಕಂಥ ಒಂದು ಸಸ್ಯಕ್ಕೆ, ಒಂದು ಸಸಿ ಅಂತ ನಾವೇನು ಕರಿತೀವಿ, ಚಿಕ್ಕ ಪ್ಲ್ಯಾಂಟ್ಗೆ ನಾವು ಬೇಬಿ ಪ್ಲ್ಯಾಂಟ್ ಅಂತೀವಿ. ಸೊ ಈ ಕಾಟಿಲಿಡನ್ ವರ್ಕ್ ಏನು, ದಿಸ್ ಕಾಟಿಲಿಡನ್ ಕಂಟೈನ್ಸ್ ಫುಡ್ ಫಾರ್ ದ ಗ್ರೋಯಿಂಗ್ ಬೇಬಿ ಪ್ಲ್ಯಾಂಟ್. ಸೊ ಬೆಳೀತಾ ಇರ್ತಕ್ಕಂಥ ಸಸಿಗೆ ಫುಡ್ ಇದ್ದಂಗೆ ಅದು ಇವೆ ಕಾಟಿಲಿಡನ್. ಎ ಸೀಡ್ ಈಸ್ ಕವರ್ಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಬೈ ಕವರಿಂಗ್ ಈಸ್ ಕಾಲ್ಡ್ ಸೀಡ್ ಕೋಟ್. ಸೊ ಇದು ನೋಡಿ, ಇದು ಹೊರಭಾಗ ಇದೆ, ಇದು ಸೀಡ್ ಕೋಟ್. ಯಾಕೆಂದರೆ ಇಟ್ ಈಸ್ ಕವರ್ಡ್ ಬೈ, ಸೊ ಕೋಟ್ ನೀವು ಗಮನಿಸಿರ್ಬೋದು, ಉಳ್ಳುಳ್ಳಿ ಕಾಳು ಇರ್ಬೋದು ಅಥವಾ ಹೆಸರು ಕಾಳು ಇರ್ಬೋದು. ಸೊ ಇದರಲ್ಲಿ ನೀವು ಗಮನಿಸಿದ್ದೀರಿ. ಸೊ ಸೀಡ್ ಕೋಟ್ ಅಂತಾರೆ. ಓಕೆ, ಸೀಡ್ಸ್ ಆಫ್ ಪ್ಲಾಂಟ್ಸ್ ದಟ್ ಹ್ಯಾವ್ 2 ಕಾಟಿಲಿಡನ್ಸ್ ಆರ್ ಡೈಕಾಟಿಲಿಡನ್ಸ್. ಇಲ್ಲಿ ಸಿಂಗಲ್ ಕಾಟಿಲಿಡನ್ಸ್ ಅಂದರೆ ಇಲ್ಲಿ ಇವೆಲ್ಲ ಸಿಂಗಲ್ ಕಾಟಿಲಿಡನ್ಸ್ ಅಂದರೆ ಒಂದೇ ಕಾಟಿಲಿಡನ್ಸ್ ಇರ್ತದೆ. ಸೀಡ್ಸ್ ಆಫ್, ಇನ್ ಕೆಲವು ಬೀಜಗಳು ಸೀಡ್ಸ್ ಆಫ್ ಪ್ಲಾಂಟ್ಸ್ ದಟ್ ಹ್ಯಾವ್ 2 ಕಾಟಿಲಿಡನ್ಸ್, 2 ಕಾಟಿಲಿಡನ್ಸ್ ಇದ್ದರೆ ಆರ್ ಕಾಲ್ಡ್ ಡೈಕಾಟಿಲಿಡನ್ಸ್. ಎಕ್ಸಾಂಪಲ್ ಪಿ, ಗ್ರಾಮ್, ನೀವು ನೋಡಿರ್ಬೋದು, ಬಟಾಣಿ ಕಾಳಾಗಿರ್ಬೋದು, ಗ್ರಾಮ್ ಕಡಲೆಕಾಳಾಗಿರ್ಬೋದು, ಆ್ಯಂಡ್ ಬೀನ್ಸ್ ನೋಡಿದ್ದೀರಿ ನೀವು.
ಸೀಡ್ಸ್ ಆರ್ ಡೈಕಾಟಿಲಿಡನ್ಸ್. ಆ್ಯಂಡ್ ಆಲ್ಸೋ ಶೇಂಗಾ, ನೀವು ಮನೆಯಲ್ಲಿ ದಿನ ನೋಡ್ತಾ ಇರ್ತೀರಿ ಶೇಂಗಾನು ಸಹ ಡೈಕಾಟಿಲಿಡನ್ಸ್. ಏನು ಮಾನೋಕಾಟಿಲಿಡನ್ಗೂ ಡೈಕಾಟಿಲಿಡನ್ಗೆ ಅಂದರೆ, ಮಾನೋಕಾಟಿಲಿಡನ್ಸ್ ಆರ್ ಸಿಂಗಲ್ ಕಾಟಿಲಿಡನ್. ಅಂದರೆ ಎಕ್ಸಾಂಪಲ್ ರಾಗಿ, ಜೋಳ, ಗೋಧಿ ಮತ್ತು ಸಜ್ಜೆ, ನವಣೆ, ನಾವು ಏನು ಕರಿತೀವಿ ಇವೆಲ್ಲವೂ ನಾವು ಮನೆಯಲ್ಲಿ ಏನೇನು ಸೀರಿಯಲ್ಸ್ ಆ್ಯಂಡ್ ಪಲ್ಸಸ್ ಅಂತೀವಿ ನಾವು, ಸೀರಿಯಲ್ಸ್, ಗ್ರೈನ್ಸ್. ಸೊ ಗ್ರೈನ್ಸ್ ಅಂತ ಏನು ಬಳಸ್ತೀವೋ, ವಾಟ್ ಎವರ್ ದ ಗ್ರೈನ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಡೇ ಟು ಡೇ ಲೈಫ್, ದೇ ಆರ್ ಬಿಲಾಂಗ್ಸ್ ಟು ಸಿಂಗಲ್ ಕಾಟಿಲಿಡನ್ಸ್, ದಟ್ ಈಸ್ ಮಾನೋಕಾಟಿಲಿಡನ್ಸ್. ಅವೆಲ್ಲ ಮಾನೋಕಾಟಿಲಿಡನ್ಸು. ಇನ್ನು ಡೈಕಾಟಿಲಿಡನ್ಸ್ ಅಂದರೆ ಎಕ್ಸಾಂಪಲ್ ಬೇಳೆಕಾಳುಗಳು, ತೊಗರಿ ಬೇಳೆ ಆಗಿರ್ಬೋದು, ಹೆಸರು ಬೇಳೆ, ಕಡಲೆಬೇಳೆ. ಸೊ ಇವೆಲ್ಲವೂ ಪೀ ಪ್ಲ್ಯಾಂಟು, ಇಲ್ಲಿ ನೋಡಿ ಪೀ, ಗ್ರಾಮು ಮತ್ತು ಬೀನ್ಸು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀವು ಡೈಲಿ ನೋಡ್ತಾ ಇರ್ತೀರಿ, ದಟ್ ಈಸ್ ಶೇಂಗಾ. ಓಕೆ, ಸೊ ಈ ಗ್ರೌಂಡ್ ನಟ್. ಸೊ ಇವೆಲ್ಲವೂ ಸಹ ಡೈಕಾಟಿಲಿಡನ್ಸು. ಸಮ್ ಪ್ಲ್ಯಾಂಟ್ಸ್ ಹ್ಯಾವ್ ಸೀಡ್ಸ್ ವಿತ್ ಓನ್ಲಿ ಒನ್ ಸೀಡ್ ಲೀಫ್ ಆರ್ ಕಾಟಿಲಿಡನ್. ಅಂದರೆ ಓನ್ಲಿ ಒನ್ ಸೀಡ್ ಲೀಫ್, ಒಂದೇ ಒಂದು ಸೀಡ್ ಲೀಫ್ ಇದ್ದರೆ ಇಟ್ ಗ್ರೋಸ್ ಇಂಟು ಸಿಂಗಲ್ ಕಾಟಿಲಿಡನ್, ದಟ್ ಈಸ್ ಇಟ್ ಗ್ರೋಸ್ ಇಂಟು ಮಾನೋಕಾಟಿಲಿಡನ್. ಸಿಂಗಲ್ ಸೀಡ್ ಲೀಫ್ ಇದ್ದರೆ ಅದು ಮಾನೋಕಾಟಿಲಿಡನು, ಎರಡು ಲೀವ್ಸ್ ಇದ್ದರೆ ಡೈಕಾಟಿಲಿಡನ್ಸ್ ಆಗ್ತದೆ. ಸೊ ಒನ್ ಸೀಡ್ ಲೀಫ್ ಆರ್ ಕಾಟಿಲಿಡನ್ಸ್, ಸೊ ದೇ ಆರ್ ಕಾಲ್ಡ್ ಮಾನೋಕಾಟಿಲಿಡನ್ಸ್. ಎಕ್ಸಾಂಪಲ್ ರೈಸ್, ನಾನು ಮೊದಲೇ ಹೇಳಿದೆ, ರೈಸ್, ವೀಟ್ ಆ್ಯಂಡ್ ಮೇಸ್ ಆರ್ ಎಕ್ಸಾಂಪಲ್ಸ್ ಆಫ್ ಮಾನೋಕಾಟಿಲಿಡನ್ಸ್. ಓಕೆ, ಡೈಕಾಟಿಲಿಡನ್ಸ್ ಅಂದರೆ ಇಲ್ಲಿ ಹೇಳಿದ್ದೀನಿ, ಪಿ, ಗ್ರಾಮ್ ಆ್ಯಂಡ್ ಬೀನ್ಸ್. ಓಕೆ, ಸೊ ದಿಸ್ ಕಾಟಿಲಿಡನ್ಸ್ ಆರ್ ಕ್ಲಾಸಿಫೈಡ್ ಆಸ್, so cotyledons are classified monocotyledons, and dicotyledons. So monocotyledons means rice, wheat, and maize, ragi, so etc. So these are all belongs to monocotyledons. Dicotyledons means pea, so that is pea, gram and bean, so and groundnut. So these are all belongs, not only this much, ಇನ್ನು ಬೇಕಾದಷ್ಟು ಎಕ್ಸಾಂಪಲ್ಸ್ ನೀವು ಡೇ ಟು ಡೇ ಲೈಫಲ್ಲಿ ನೋಡಿದ್ದೀರಿ, ನೀವು ಬರ್ಕೋಬೋದು. ಸೊ these are all belongs to cotyledons and monocotyledons. These are belongs to dicotyledons. monocotyledons ಅಂದ್ರೆ ಅರ್ಥ ಆಯ್ತಲ್ಲ. ಅಂದರೆ ಇನ್ನೂ ಸಿಂಪಲಾಗಿ ಹೇಳ್ಬೇಕು ಅಂದರೆ, ಸೊ ಯಾವುದೇ ಒಂದು ಗ್ರೈನ್ಸ್ನ ಹೊಡೆದ ತಕ್ಷಣ ಅದು ಹೋಳಾಗಲ್ಲ, ಎರಡು ಪಾರ್ಟ್ ಆಗಲ್ಲ. ಅದೇನಾಗ್ತದೆ, ಪುಡಿ ಆಗ್ತದೆ, ಅಂದರೆ ಪೌಡ್ರ್ ಆಗ್ತದೆ. ಎಕ್ಸಾಂಪಲ್ ನೀವು ರಾಗಿನ ಕುಟ್ಟಿ ಅಥವಾ ಜೋಳನ ಕುಟ್ಟಿ, ಗೋಧಿನ ಕುಟ್ಟಿ, ಅದೇ ಶೇಂಗಾನ ನೀವು ಕುಟ್ಟಿದ್ರೆ ಏನಾಗ್ತದೆ, ಶೇಂಗಾನ ಒಡೆದ್ರೆ ಎರಡು ಹೋಳಾಗ್ತದೆ, ಕಡಲೆಕಾಳನ್ನ ಒಡೆದ್ರೆ ಎರಡು ಹೋಳಾಗ್ತದೆ. ಸೊ ದೀಸ್ ಆರ್ ಆಲ್ ಬಿಲಾಂಗ್ಸ್ ಟು ಡೈಕಾಟಿಲಿಡನ್ಸ್. ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್? ಸೊ ಓಕೆ, ಐ ಥಿಂಕ್ ಸೊ ಇದನ್ನೆಲ್ಲ ನೀಟಾಗಿ ನೀವು ಬರ್ಕೊಳ್ಳಿ. ಸೊ ಮೊದಲು ರೀಡ್ರು ತೊಗೊಳ್ಳಿ, ನೀಟಾಗಿ ರೀಡ್ರು ಓದ್ಕೊಳ್ಳಿ. ಸೊ ಫಸ್ಟ್ ವಿಡಿಯೋನ ನೀಟಾಗಿ ನೋಡಿ, ನೆಕ್ಸ್ಟ್ ರೀಡ್ನ ಓದ್ಕೊಳ್ಳಿ. ಸೊ ಐ ಥಿಂಕ್ ದಿಸ್ ಮಚ್ ಇಸ್ ಎನಫ್ ಟು ದಿಸ್ ಡೇ. ಸೊ ಇವತ್ತಿಗೆ ಇಷ್ಟು ಸಾಕು ಅನ್ಕೋತೀನಿ. ನೋಡಿ, ಇಲ್ಲಿ 2 ಕ್ವಶನ್ಸ್ ಕೊಟ್ಟಿದ್ದಾನೆ. ರೈಟ್ ಟ್ರೂ ಆರ್ ಫಾಲ್ಸ್ ಫಾರ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾನೆ. ನೋಡಿ, ಆಲ್ ಫ್ರೂಟ್ಸ್ ಹ್ಯಾವ್ ಮೆನಿ ಸೀಡ್ಸ್ ಅಂತ. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಆಲ್ ಫ್ರೂಟ್ಸ್ ಹ್ಯಾವ್, ಎಲ್ಲ ಫ್ರೂಟ್ಸಲ್ಲೂ ತುಂಬ ಸೀಡ್ಸ್ ಇರ್ತವೆ, ಸೀಡ್ಲೆಸ್ ಫ್ರೂಟ್ಸು ಇದ್ದಾವೆ, ಹೌದಲ್ಲ? ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್? ಸೊ ಇಟ್ ಈಸ್ ರಾಂಗ್. ಓಕೆ, ದೆನ್ ಮಾನೋಕಾಟಿಲಿಡನ್ಸ್ ಹ್ಯಾವ್ ಓನ್ಲಿ ಒನ್ ಸೀಡ್ ಲೀಫ್. ಮೊದಲೇ ಹೇಳಿದ್ದಾನೆ, ಮಾನೋಕಾಟಿಲಿಡನ್ಸ್ ಹ್ಯಾವ್ ಓನ್ಲಿ ಒನ್ ಸೀಡ್ ಲೀಫ್. ಅಲ್ಲಿ 2 ಸೀಡ್ ಲೀಫ್ ಬಂದರೆ ಡೈಕಾಟಿಲಿಡನ್ಸ್ ಆಗಿಬಿಡುತ್ತೆ. ಹೆನ್ಸ್ ಮಾನೋಕಾಟಿಲಿಡನ್ಸ್ ಹ್ಯಾವ್ ಓನ್ಲಿ ಒನ್ ಸೀಡ್, ಇಟ್ ಈಸ್ ಆಲ್ಸೋ ಟ್ರೂ. ಸೊ ಇದನ್ನೆಲ್ಲ ನೀವು ಎಕ್ಸರ್ಸೈಸ್ನ ಬರೀಬೇಕು. ಅರ್ಥ ಆಯ್ತಾ? ಸೊ ನೀಟಾಗಿ, ಸೊ ಇಲ್ಲಿಂದ ಫಸ್ಟ್ ಪೇಜ್ ಏನಿದೆ ಪ್ಲ್ಯಾಂಟ್ ಲೈಫು, ಸೊ ಇದನ್ನು ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟು ನಾನು ಇಲ್ಲಿ ಏನು ನೋಟ್ಸ್ ಬರ್ತಿದ್ದೀನಿ ಅದನ್ನು ಸಹ ನೀವು ಬರ್ಕೊಳ್ಳಿ ನಿಮ್ಮ ಫೇರ್ ಕಾಪಿನಲ್ಲಿ. ಈ ಕ್ವಶನ್ಗೆ ಆನ್ಸರ್ ಮಾಡಿ. ಸೊ ಇಲ್ಲಿಗೆ ಇಷ್ಟು ಸಾಕು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಮುಂದುವರ್ಸೋಣ. ಓಕೆ, ಸೊ ಥ್ಯಾಂಕ್ ಯು. ಬರ್ಕೊಳ್ಳಿ ಇದನ್ನು.